ಒಂದು ಕಲೋನಿಯಲ್ ಮೈಂಡ್ಸೆಟ್ ಇರುತ್ತಲ್ಲ, ನಮ್ಮ ಅಲ್ಲಿ ಬೇರೆ ಎಲ್ಲಿಂದೋ ಬಂದಿರೋದು ಇಂಗ್ಲೀಷಲ್ಲಿ ಬಂದಾಗ ನಾನು ಓದ್ತೇನೆ ಅನ್ನೋವಂಥದ್ದು, ಅಥವಾ ಆ ಕಾಫ್ಕಾ ಅಂತ ಇರೋದನ್ನು ನನಗೆ ಅದು ಯಾರೋ ಏನೋ ಗೊತ್ತಿಲ್ಲ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಹೆಸರು ಕಾಫ್ಕಾ ಇದೆ, ಓದಿದ ಮೇಲೆ ಅವ್ರದ್ದು ಹೆಗ್ಗಳಿಗೆ ಗೊತ್ತಾಗುತ್ತೆ, ಅಥವಾ ನಾವು ಯಾವುದೋ ಒಂದು XYZ ಒಂದು ನೇಮ್ ಅಂತ ಅಂದ್ಕೊಂಡ್ರೆ, ಅದೇ ನಮ್ಮವರೇ ಆಡ್ದಂಥ ಜೋಗಿ ಅವ್ರದ್ದು ಇಂಗ್ಲೀಷಲ್ಲಿ ಬಂದಿದೆ ಅಂದಾಗ ನಾನು ಜೋಗಿನ ಓದಬೇಕಾ ಕಾಫ್ಕಾ ಓದಬೇಕಾ ಅಥವಾ ಇನ್ನೊಂದು ಓದಬೇಕನ್ನೋಂಥ ಕಲೋನಿಯಲ್ ಮೈಂಡ್ಸೆಟ್ ಒಂದು ಇರುತ್ತಲ್ವ. ಮೊನ್ನೆ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ, ವಿವೇಕ್ ಶಾನ್ಭಾಗ್ ಹೈಫನ್ ಅಂತ ಒಂದು ಬುಕ್ ತಂದಿದ್ದಾರೆ. ಅಲ್ಲಿ ಗೀತಾಂಜಲಿ ಶ್ರೀ ಬಂದಿದ್ದರು, ಲಾಸ್ಟ್ ಟೈಮ್ ಬೂಕರ್ ವಿನ್ನರ್. ಅವ್ರು ಹೇಳ್ತಾಯಿದ್ರು, ನಾನು ಅದೆಂಥದ್ದು ಅವರ ಬೂಕರ್ ವಿನ್ನರ್ ರೇತ್ ಸಮಾಧಿ ಅಂತ ಇದೆಯಲ್ಲ ಕಾದಂಬರಿ, ಅದನ್ನು ಅವರು ಹಿಂದೀಲಿ ಬರೆದು ಭಾಳ ವರ್ಷ ಆಯಿತು, ಯಾರೂ ಓದಿರಲಿಲ್ಲಂತೆ. ಅದು ಇಂಗ್ಲೀಷಿಗೆ ಬೂಕರ್ ಬಂದು ಇಂಗ್ಲೀಷಿಗೆ ಅನುವಾದ ಆದಮೇಲೆ ಓದೋರು ನಮ್ಮ ಹಿಂದಿನಲ್ಲಿ ನೀವು ಇಷ್ಟು ದೊಡ್ಡ ಲೇಖಕಿಯಾಗಿದ್ದೀರಿ, ನಾನು ಅದನ್ನ ಇಂಗ್ಲೀಷಲ್ಲಿ ಓದಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರಂತ. ಅಂದರೆ ಹಿಂದಿ ಗೊತ್ತಿದ್ದವರು, ಹಿಂದಿ ಮಾತೃಭಾಷೆ ಆಗಿದ್ದವರು ಅದನ್ನು ಇಂಗ್ಲೀಷಲ್ಲಿ ಓದಿ ನಮ್ಮ ಹಿಂದಿಯಲ್ಲಿ ನೀವು ದೊಡ್ಡ ಲೇಖಕರು ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಎಷ್ಟು ಹಿಪೋಕ್ರೆಟ್ಸಿ ಆಗಿದೆ ಅಂತ, ಒಬ್ಬ ಓದುಗರ ಜಗತ್ತಲ್ಲಿ ಒಂದು ಹಿಪೋಕ್ರೇಟ್ ಅಂತ ಹೇಳ್ತೀಯಲ್ಲ ಹಾಗೆ. ಅಂದರೆ ಇಲ್ಲಿದ್ದರೆ ಅದು ನಿಮಗೆ ಅನಿಸಲ್ಲ, ಅದು ಇಂಗ್ಲೀಷಿಗೆ ಅನುವಾದ ಆಗಿ ಇವರೇ ಫಾರ್ ಎಕ್ಸಾಂಪಲ್ ಬಾನು ಮುಷ್ತಾಕ್ ಅವರು ಬರೀಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು. ಲಂಕೇಶ್ ಅವರನ್ನ ಮೊದಲು ಬರಲಿಕ್ಕೆ ಶುರು ಮಾಡಿದ್ದು, ಆಗ ನಾವ್ಯಾರು ಅಂದರೆ ಅವರನ್ನು ಓದಿರಲೇ ಇಲ್ಲ. ಈಗ ಅವ್ರು ಬೂಕರ್ ಬಂದ ಮೇಲೆ ಅವ್ರನ್ನ ತಗೊಂಡು ಅವ್ರ ಪುಸ್ತಕ 10,000 ಮಾರಾಟ ಆಯಿತು, 20,000 ಮಾರಾಟ ಆಯಿತು. ಅದ್ರ ಮೊದಲು ಇತ್ತು ಇಲ್ಲಿ ಅದು. ಅಂದರೆ ಮಾರಾಟ ಆಗೋದಕ್ಕೆ ಒಂದು ಗ್ಲಾಮರ್ ಬೇಕಾಗತ್ತಾ, ಪ್ರಶಸ್ತಿಯ ಗ್ಲಾಮರು ಅಥವಾ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ನ ಗ್ಲಾಮರ್ ಬೇಕಾಗುತ್ತಾ ಅಂತ ಹೀಗೆಲ್ಲ ಅನ್ಸಕ್ಕೆ ಶುರುವಾಗಲ್ಲ. ಇದೊಂಥರ ಹೆಂಗಂದರೆ ಇಂಗ್ಲೆಂಡ್ ಮಕ್ಕಳು ಎಷ್ಟು ಜಾನ್ರು ಗೊತ್ತಾ, ಚಿಕ್ಕವರಿದ್ದಾಗಲೇ ಇಂಗ್ಲೀಷ್ ಮಾತಾಡ್ತಾರೆ ಅಂದಂಗೆ. ಅಂದರೆ ಜಾನ್ರು ಇಂಗ್ಲೀಷ್ ಮಾತಾಡ್ತಾರೆ. ಅದನ್ನು ಒಂದು ಲ್ಯಾಂಗ್ವೇಜ್ ಅಂತ ನೋಡೋದು, ನೀವು ಹೇಳಿದ ಕಲೋನಿಯಲ್ ಮೆಂಟಾಲಿಟಿ ಇದೆಯಲ್ಲ, ಅದೊಂದು ಭಾಷೆ ಅಂತ ನೋಡೋದನ್ನು ನಾವು ಮರೆತು ಬಿಟ್ಟು ಅದು ದೇವ ಭಾಷೆ ಅಂತ ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಈಗ ಒಬ್ಬ ಬರಹಗಾರ, ಕನ್ನಡದಲ್ಲಿ ಒಬ್ಬ ಬರಹಗಾರ ಬರವಣಿಗೆನ ನಂಬ್ಕೊಂಡು ಬದುಕು ನಡೆಸ್ಬೋದಾ? ಟೆಲಿವಿಷನ್ ಸೀರಿಯಲ್ ಬರವಣಿಗೆಯನ್ನು ನಂಬ್ಕೊಂಡು ಬದುಕ್ಬೋದು. ಬಟ್ ನಾವೆಲ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್ ಈ ಥರದ ಕ್ರಿಯೇಟಿವ್ ರೈಟಿಂಗ್ ಇದೆಯಲ್ಲ ಬುಕ್ ಫಾರ್ಮ್ಯಾಟಲ್ಲಿ, ಅದರಲ್ಲಿ ಭಾಳ ಕಷ್ಟ ಇದೆ. ಅದರಲ್ಲಿ ಅಫ್ಕೋರ್ಸ್ ನಿಮಗೆ ಒಂದು ನಿಮ್ಮ ಸೈಡ್ ಖರ್ಚಿಗೆ ದುಡ್ಡು ಮಾಡ್ಕೋಬೋದು. ಅಂದರೆ ವರ್ಷಕ್ಕೆ 1 ಲಕ್ಷ ಬರ್ಬೋದು. ತುಂಬ ಭಾಳ ಫೇಮಸ್ ರೈಟರ್, ಭಾಳ ಪಾಪ್ಯುಲರ್ ರೈಟರ್ ಆದರೆ ನೀವು 1 ಲಕ್ಷ 1-2 ಲಕ್ಷ ಒಂದು ವರ್ಷಕ್ಕೆ ಬರ್ಬೋದು, ವರ್ಷಕ್ಕೆ. ಬಟ್ ಅದು ಎಷ್ಟು ವರ್ಷ ಬರುತ್ತೆ ಅಂದರೆ, ಈಗ ಪುಸ್ತಕಗಳ ಆಯಸ್ಸು ಇದೆಯಲ್ಲ ಅದು ಭಾಳ ಕಡಿಮೆ. ನೀವು ಇವತ್ತು ಪುಸ್ತಕ ಬರೆದ್ರೆ ರಿಲೀಸ್ ಆಗುತ್ತೆ, ಒಂದಷ್ಟು ಕಾಪಿಗಳು ಹೋಗ್ತವೆ, ಪತ್ರಿಕೆಯಲ್ಲಿ ಬರುತ್ತೆ, ಅಂದರೆ ಟಾಪ್ 10 ಲಿಸ್ಟಲ್ಲಿ ಬರುತ್ತೆ ಚೆನ್ನಾಗಿ ಹೋದರೆ, ಒಂದೇ ವಾರ. ಆಮೇಲೆ 2ನೇ ವಾರ ಬೇರೆ ಬುಕ್ ಬರುತ್ತಲ್ಲ, ದಟ್ ವಿಲ್ ರಿಪ್ಲೇಸ್ ಯುವರ್ ಬುಕ್. ಅಗೇನ್ ಒಂಥರ ಸಿನಿಮಾ ಥರನ? ಸಿನಿಮಾ ಥರ. ಹಾಗೆ 1 ವಾರ ಆಯಸ್ಸಿರುತ್ತೆ, 1 ತಿಂಗಳಿರುತ್ತೆ ಮ್ಯಾಕ್ಸಿಮಮ್ಮು ಸ್ವಲ್ಪ ಓಡಾಡ್ತಿದ್ರೆ. ಆಮೇಲೆ ನೀವು ಯಾವತ್ತಾದರೂ ಅದೃಷ್ಟವಶಾತ್ ಸಾಹಿತ್ಯ ಸಮ್ಮೇಳನ ನಡೆದು ಅದೃಷ್ಟವಶಾತ್ ನಿಮಗೆ ಎದುರುಗಡೆ ಸ್ಟಾಲ್ ಸಿಕ್ಕಿದರೆ, ನಿಮ್ಮ ಅದೃಷ್ಟವಶಾತ್ ನಿಮ್ಮ ಪುಸ್ತಕ ಅಲ್ಲಿದ್ದರೆ ಯಾರೋ ಒಂದು ನಷ್ಟ ಮಂದಿ ತಗೋಬೋದು. ಅದರ್ವೈಸ್ ಪೀಪಲ್ ಆರ್ ಇಂಟು ಲೈಫ್ ಸ್ಟೈಲ್ ಬುಕ್ಸ್ ಇರ್ತಾವಲ್ಲ, ತೆಳ್ಳಗಾಗೋದು ಹೇಗೆ, ತೆಳ್ಳಗಾಗೋದು, ಹಣ ಮಾಡುವುದು ಹೇಗೆ, 30ನೇ ವರ್ಷದಲ್ಲಿ 1 ಕೋಟಿ ಮಾಡುವುದು ಹೇಗೆ, ಆಮೇಲೆ ನೀವು ಯಾವ ಷೇರು ಪ್ರಪಂಚದಲ್ಲಿ ಗೆಲ್ಲುವುದು ಹೇಗೆ, ಈ ಥರದ ಒಂದು ಜಗತ್ತಿರುತ್ತೆ. ಅದು ಬಿಟ್ಟರೆ ಮಹಾಭಾರತದ ಒಂದು ಪುರಾಣದ ಸರಣಿ ಇದೆ. 3ನೇದ್ದು ಹಿಸ್ಟ್ರಿಯಲ್ಲಿ ಜನಗಳಿಗೆ ಆಸಕ್ತಿ ಇದೆ. ಅಂದರೆ ರೀರೈಟಿಂಗ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ಮೈ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಇದೆಯಲ್ಲ, ಅದು ಹಿಂದೆ ಬರೆದಿದ್ದರು, ಅದು ಸರಿ ಇಲ್ಲ, ಇದು ನಿಜವಾದ ಹಿಸ್ಟ್ರಿ ಅಂತ. ಆ ಕಾಲದಲ್ಲಿ ಆ ಕಾಲನ ನೋಡಲಿಲ್ಲ, ಅಲ್ಲಿ ಬರೆದಿದ್ದು ಈ ಸತ್ಯನ ಸುಳ್ಳು ಗೊತ್ತಿಲ್ಲ, ಈಗ ಮತ್ತೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಿದೆಯಲ್ಲ, ಒಂದು ರೋಚಕವಾದ ಹಿಸ್ಟ್ರಿ, ಅದಕ್ಕೆ ಸ್ವಲ್ಪ ಒಳ್ಳೆಯ ಬೇಡಿಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.